ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋನಲ್ಲಿ ನಾವು ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅಂತ ನೋಡೋಣ. ಮೊದಲು ಒತ್ತಕ್ಷರ ಎಂದರೇನು? ಹೌದು, ಒತ್ತಕ್ಷರ ಎಂದರೆ ವ್ಯಂಜನಕ್ಕೆ ವ್ಯಂಜನಗಳನ್ನು ಸೇರಿದಾಗ ಒತ್ತಕ್ಷರ ಆಗುತ್ತದೆ. ಇವಾಗ ಒತ್ತಕ್ಷರಗಳಲ್ಲಿ ಎರಡು ವಿಧ, ಅದು ಸಜಾತಿಯ ಒತ್ತಕ್ಷರ ಮತ್ತು ವಿಜಾತಿಯ ಒತ್ತಕ್ಷರ. ಮೊದಲು ಸಜಾತಿಯ ಒತ್ತಕ್ಷರ ಎಂದರೇನು? ಒಂದು ವ್ಯಂಜನಕ್ಕೆ ಅದೇ ಅಕ್ಷರದ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಸಜಾತಿಯ ಒತ್ತಕ್ಷರ ಎನ್ನುತ್ತೇವೆ. ಉದಾಹರಣೆ: ಅಕ್ಕ, ಅಮ್ಮ, ಕನ್ನಡ. ವಿಜಾತಿಯ ಒತ್ತಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಬೇರೆ ಅಕ್ಷರದ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ವಿಜಾತಿಯ ಒತ್ತಕ್ಷರ ಎನ್ನುತ್ತೇವೆ. ಉದಾಹರಣೆ: ಚಕ್ರ, ಪತ್ರ, ಪುತ್ರ. ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಮೊದಲು ಒತ್ತಕ್ಷರಗಳಲ್ಲಿ ಎರಡು ವಿಧ, ಅವು ಸಜಾತಿಯ ಒತ್ತಕ್ಷರ ಮತ್ತು ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಅದೇ ಅಕ್ಷರದ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಸಜಾತಿಯ ಒತ್ತಕ್ಷರ ಎನ್ನುತ್ತೇವೆ. ಉದಾಹರಣೆ: ಅಕ್ಕ, ಅಮ್ಮ, ಕನ್ನಡ. ಅರ್ಥ ಆಯ್ತಾ? ಸಜಾತಿಯ ಒತ್ತಕ್ಷರ ಎಂದರೇನು? ಇವಾಗ ವಿಜಾತಿಯ ಒತ್ತಕ್ಷರ. ವಿಜಾತಿಯ ಒತ್ತಕ್ಷರ ಎಂದರೆ ಒಂದು ವ್ಯಂಜನಕ್ಕೆ ಬೇರೆ ಅಕ್ಷರದ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ವಿಜಾತಿಯ ಒತ್ತಕ್ಷರ ಎನ್ನುತ್ತೇವೆ. ಇವಾಗ ಉದಾಹರಣೆ ನೋಡೋಣ ಬನ್ನಿ. ಚಕ್ರ, ಪುತ್ರ, ಪತ್ರ. ಅರ್ಥ ಆಯ್ತಲ್ಲ ಮಕ್ಕಳೇ ಒತ್ತಕ್ಷರದಲ್ಲಿ ಎಷ್ಟು ವಿಧ ಅಂತ? ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.